ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಉದಂಕನಿಗೆ ವಿಶ್ವರೂಪವನ್ನು ತೋರಿಸಿ ಕೋರಿದೆಡೆಯಲ್ಲಿ ನೀರು ದೊರೆಯುವಂತೆ ವರವನ್ನು ಕೊಟ್ಟುದು, ಕೃಷ್ಣಾಜ್ಞೆಯಿಂದ ಅಮೃತವನ್ನು ಕೊಡುವುದಕ್ಕಾಗಿ ಚಂಡಾಲವೇಷದಿಂದ ಬಂದ ಇಂದ್ರನನ್ನು ಉದಂಕನು ನಿರಾಕರಿಸಿದುದು, ಕೃಷ್ಣನು ಉದಂಕನಿಗೆ ಇಂದ್ರನ ತಂತ್ರವನ್ನು ತಿಳಿಸಿದುದು ಎಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಉದಂಕನು ಕೃಷ್ಣನನ್ನು ಕುರಿತು ಹೇಳುತ್ತಾನೆ. ಅಂದರೆ ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ನಿಜ ಸ್ವರೂಪವನ್ನು ತೋರಿಸಿದ ನಂತರ ಹೇಳುತ್ತಿರುವುದು, ಓ ಜನಾರ್ದನ, ನೀನೇ ಲೋಕದ ಸೃಷ್ಟಿಕರ್ತನೆಂಬುದನ್ನು ತಿಳಿದೆನು. ಆ ಜ್ಞಾನವು ನಿನ್ನ ಅನುಗ್ರಹವೇ ಎಂಬುದರಲ್ಲಿ ಸಂದೇಹವಿಲ್ಲ. ಈಗ ನನ್ನ ಚಿತ್ತವು ಶುದ್ಧವಾಗಿತು, ಅದು ಈಗ ನಿನ್ನಲ್ಲಿಯೇ ಲಯಿಸಿರುವುದು. ನನ್ನ ಕೋಪವು ದೂರವಾಗಿತು. ನಾನು ನಿನ್ನ ಅನುಗ್ರಹವನ್ನು ಪಡೆಯಲು ಯೋಗ್ಯವಾಗಿರುವುದಾದರೆ ನಿನ್ನ ವಿಶ್ವರೂಪವನ್ನು ನೋಡಲು ಅಪೇಕ್ಷಿಸುವೆನು, ಅದನ್ನು ತೋರಿಸಬೇಕು ಎಂದನು. ಆಗ ಕೃಷ್ಣನು ಸಂತೋಷಗೊಂಡು ಹಿಂದೆ ಧೀಮಂತನಾದ ಅರ್ಜುನನಿಗೆ ತೋರಿಸಿದ ಶಾಶ್ವತವಾದ ತನ್ನ ನಿಜಸ್ವರೂಪವನ್ನು ಉದಂಕನಿಗೆ ತೋರಿಸಿದನು. ಆ ಅದ್ಭುತ ರೂಪವನ್ನು ಕೇಳಬೇಕೆ? ನೀಡಿದ ಕೈಗಳು ಸಹಸ್ರ ಸೂರ್ಯರಿಗೆ ಸಮಾನವಾದ ದಿವ್ಯ ತೇಜಸ್ಸು, ಜ್ವಲಿಸುವ ಅಗ್ನಿಯಂತೆ ಕಾಂತಿ, ಆಕಾಶವನ್ನೆಲ್ಲ ಪೂರ್ಣವಾಗಿ ವ್ಯಾಪಿಸಿರುವ ಅದ್ಭುತ ಆಕೃತಿ, ನಾನಾ ಕಡೆಯಲ್ಲಿ ಮುಖಗಳು. ಹೀಗೆ ಅತ್ಯಾಶ್ಚರ್ಯಕರವಾದ ಕೃಷ್ಣನ ವೈಷ್ಣವ ರೂಪವನ್ನು ನೋಡಿ ಆತನೇ ನಿಸ್ಸಂದೇಹವಾಗಿಯೂ ಪರಮಾತ್ಮನೆಂದು ತಿಳಿದು ಉದಂಕನು ಆತನನ್ನು ಸ್ತುತಿಸುವನು. ಓ ನಾರಾಯಣ, ನೀನು ಸರ್ವಾತ್ಮಕನು, ಪರಮಾತ್ಮನಾದ ನಿನಗೆ ನಮಸ್ಕಾರವು. ಪದ್ಮನಾಭ, ಪುಂಡರೀಕಾಕ್ಷ, ಮಾಧವ, ನಿನಗೆ ನಮಸ್ಕಾರವು. ಹಿರಣ್ಯ ಗರ್ಭರೂಪನು, ಸಂಸಾರ ಸಮುದ್ರದ ದಡವನ್ನು ಸೇರಿಸತಕ್ಕವನು, ಪುರಾಣ ಪುರುಷನು, ಶಾಂತರೂಪಿಯು, ಶ್ಯಾಮಲಾಂಗನು ಆದ ನಿನಗೆ ನಮಸ್ಕಾರವು. ಅಜ್ಞಾನವೆಂಬ ಕತ್ತಲೆಗೆ ಸೂರ್ಯನು, ಸಂಸಾರ ವ್ಯಾಧಿಗೆ ಔಷಧ ಸ್ವರೂಪಿಯು, ಸಂಸಾರ ಸಮುದ್ರಕ್ಕೆ ತಾರಕನೂ ಆದ ನಿನಗೆ ನಮಸ್ಕಾರವು. ನನಗೆ ನೀನೇ ಗತಿ. ವೇದವೇದ್ಯನು, ವೇದ ಸ್ವರೂಪಿಯು, ವಾಸುದೇವನು, ನಿತ್ಯನು, ಭಕ್ತಪ್ರಿಯನು ಆದ ನಿನಗೆ ನಮಸ್ಕಾರವು. ದಯೆಯಿಟ್ಟು ನೀನು ನನ್ನನ್ನು ಈ ದುಃಖ ಮೋಹಗಳಿಂದ ದಾಟಿಸಬೇಕು. ಓ ಜನಾರ್ದನ, ಹಲವು ಪಾಪಕರ್ಮಗಳಿಗೂ ಒಳಗಾದ ನನ್ನನ್ನು ಕಾಪಾಡು. ಓ ಕರ್ಮಸ್ವರೂಪಿ, ಲೋಕಕಾರಣ, ನಿನಗೆ ನಮಸ್ಕಾರವು. ನಿನ್ನ ಪಾದಗಳೇ ಭೂಮಂಡಲವೆಲ್ಲವನ್ನು ವ್ಯಾಪಿಸಿವೆ, ಶಿರಸ್ಸು ಆಕಾಶವೆಲ್ಲವನ್ನು ವ್ಯಾಪಿಸಿದೆ. ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿರುವ ಪ್ರದೇಶವೆಲ್ಲವನ್ನು ನಿನ್ನ ಜಠರವು ಆವರಿಸಿದೆ. ಕೈಗಳು ದಿಕ್ಕುಗಳನ್ನೆಲ್ಲ ವ್ಯಾಪಿಸಿರುವವು. ಈ ಸಕಲ ಪ್ರಪಂಚಗಳು ನೀನೇ. ನಿನ್ನ ಈ ದಿವ್ಯ ರೂಪವನ್ನು ಉಪಸಂಹರಿಸು. ನಿನ್ನನ್ನು ನಿನ್ನ ಸಹಜ ರೂಪದಲ್ಲಿ ನೋಡಲು ಅಪೇಕ್ಷಿಸುವೆನು ಎಂದನು. ಆಗ ಕೃಷ್ಣನು ಕೃಪೆಯಿಂದ ಉದಂಕನನ್ನು ಕುರಿತು, ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ಆಗ ಉದಂಕನು, ಓ ಮಹಾದ್ಯುತಿ, ಎಲ್ಲಕ್ಕೂ ಉತ್ಪತ್ತಿ ಲಯಸ್ಥಾನವಾದ ಈ ನಿನ್ನ ದಿವ್ಯ ರೂಪವನ್ನು ನೋಡುವ ಭಾಗ್ಯವು ಲಭಿಸಿದುದೇ ನನಗೆ ಉತ್ತಮವಾದ ವರವಾಗಿದೆ ಎಂದನು. ಕೃಷ್ಣನು, ನೀನು ಈ ವಿಷಯದಲ್ಲಿ ಆಲೋಚಿಸಬೇಕಾದುದಿಲ್ಲ, ನೀನು ಕೇಳಲೇಬೇಕು. ನನ್ನ ದರ್ಶನವು ವ್ಯರ್ಥವಾಗಕೂಡದು ಎಂದನು. ಆಗ ಉದಂಕನು, ಓ ಪ್ರಭು, ಹಾಗಾದರೆ ನಾನು ಅಪೇಕ್ಷಿಸಿದ ಸ್ಥಳದಲ್ಲಿ ನೀರು ದೊರೆಯುವಂತಾಗಲಿ. ಸಾಮಾನ್ಯವಾಗಿ ಈ ಮರುಪ್ರದೇಶದಲ್ಲಿ ನೀರು ದೊರೆಯುವುದು ದುರ್ಲಭವಲ್ಲವೇ ಎಂದನು. ಆಗ ಕೃಷ್ಣನು ತನ್ನ ಕಾಂತಿಯನ್ನು ಒಡಗಿಸಿಕೊಂಡು ಉದಂಕನನ್ನು ಕುರಿತು, ನಿನಗೆ ನೀರು ಬೇಕಾದ ಸ್ಥಳದಲ್ಲಿ ನನ್ನನ್ನು ಧ್ಯಾನಿಸು ಎಂದು ಹೇಳಿ ದ್ವಾರಕೆಗೆ ಹೊರಟು ಹೋದನು. ಆಮೇಲೆ ಒಂದಾನೊಂದು ಸಮಯದಲ್ಲಿ ಉದಂಕನು ಒಂದು ಮರುಪ್ರದೇಶದಲ್ಲಿ ದಾಹಪೀಡಿತನಾಗಿ ನೀರನ್ನು ಹುಡುಕುತ್ತಾ ಅಲೆದಾಡಿದನು. ಎಲ್ಲಿಯೂ ನೀರು ಸಿಕ್ಕದಿರಲು ಕೃಷ್ಣನನ್ನು ಸ್ಮರಿಸಿದನು. ಒಡನೆಯೇ ಅಲ್ಲಿ ಆತನಿಗೆ ಒಬ್ಬ ಚಂಡಾಲನು ಕಾಣಿಸಿದನು. ಆತನಾದರೂ ಬಟ್ಟೆಯಿಲ್ಲದೆ ದಿಗಂಬರನಾಗಿರುವನು. ಕೊಳೆ ತುಂಬಿ ದುರ್ಗಂಧ ಹಿಡಿದ ಮೈಯಿಂದ ಮಹಾಭಯಂಕರನು, ಸೊಂಟದಲ್ಲಿ ಕತ್ತಿಯನ್ನು ಕಟ್ಟಿಕೊಂಡಿರುವನು. ಆತನ ಸುತ್ತಲೂ ನಾಯಿಗಳ ಗುಂಪು, ಕೈಯಲ್ಲಿ ಬಾಣಗಳನ್ನು ಬಿಲ್ಲನ್ನು ಹಿಡಿದಿರುವನು. ಆಗ ಬ್ರಾಹ್ಮಣೋತ್ತಮನಾದ ಉದಂಕನು ಅವನ ಕಾಲಿನ ಸಮೀಪದಲ್ಲಿ ಒಂದು ಚರ್ಮದ ಚೀಲದಲ್ಲಿ ನೀರಿರುವುದನ್ನು ಕಂಡನು. ಆಗ ಚಂಡಾಲನು ಕೃಷ್ಣನ ಆಜ್ಞೆಯನ್ನು ನೆನೆಸಿಕೊಂಡು ನಗುತ್ತಾ ಉದಂಕನನ್ನು ಕುರಿತು, ಸ್ವಾಮಿ, ಇತ್ತ ಬರಬೇಕು, ನಾನು ನೀರನ್ನು ಕೊಡುವೆನು, ಸ್ವೀಕರಿಸಿರಿ. ದಾಹಗೊಂಡ ನಿನ್ನಲ್ಲಿ ನನಗೆ ಮಹಾಕರುಣೆಯು ಹುಟ್ಟಿರುವುದು ಎಂದನು. ಆಗ ಆ ಋಷಿಶ್ರೇಷ್ಠನು ಆ ನೀರನ್ನು ಸ್ವೀಕರಿಸಲಾರದೆ ಮನಸ್ಸಿನಲ್ಲಿ ಕೃಷ್ಣನನ್ನು ನಿಂದಿಸತೊಡಗಿದನು. ಚಾಂಡಾಲನಾದರೂ ಅಡಿಗಡಿಗೆ ನೀರನ್ನು ಕುಡಿಯಿರಿ ಎಂದು ಹೇಳುತ್ತಲೇ ಇದ್ದನು. ಆದರೆ ಆ ಮುನಿಯು ಕೋಪದಿಂದಲೂ ಚಿತ್ತ ಚಾಂಚಲ್ಯದಿಂದಲೂ ಆ ನೀರನ್ನು ಕುಡಿಯಲೇ ಇಲ್ಲ. ಆತನ ಮನೋನಿಶ್ಚಯವನ್ನು ಕಂಡು
ಆ ಚಂಡಾಲನು ಅಲ್ಲಿ ಇದ್ದಂತೆಯೇ ತನ್ನ ನಾಯಿಗಳೊಡನೆ ಕಣ್ಮರೆಯಾದನು. ಅದನ್ನು ಕಂಡ ಉದಂಕನು ಮನೋವ್ಯಾಕುಲಗೊಂಡು ಶತ್ರುನಾಶಕನಾದ ಕೃಷ್ಣನು ತನ್ನನ್ನು ವಂಚಿಸಿದನೆಂದು ತಿಳಿದನು. ಆಮೇಲೆ ಅದೇ ದಾರಿಯಲ್ಲಿ ದೀರ್ಘಬಾಹುವುಳ್ಳ ಕೃಷ್ಣನು ಶಂಖಚಕ್ರ ಗದಾಧಾರಿಯಾಗಿ ಉದಂಕನಿಗೆ ಕಾಣಿಸಿಕೊಂಡನು. ಆಗ ಉದಂಕನು ಆತನನ್ನು ಕುರಿತು, ಓ ಪುರುಷೋತ್ತಮ ಪ್ರಭು, ನೀನು ಬ್ರಾಹ್ಮಣೋತ್ತಮರಿಗೆ ಚಂಡಾಲನ ಚರ್ಮದ ಚೀಲದಲ್ಲಿರುವ ನೀರನ್ನು ಕುಡಿಸುವುದು ಯುಕ್ತವೇ ಎಂದನು. ಆಗ ಕೃಷ್ಣನು ಹಿತವಾಕ್ಯಗಳಿಂದ ಉದಂಕನನ್ನು ಸಮಾಧಾನಪಡಿಸುತ್ತಾ, ಈಗ ಇಲ್ಲಿ ನಿನಗೆ ಯಾವ ರೂಪದ ನೀರನ್ನು ಕೊಡಲು ಸಾಧ್ಯವೋ ಆ ರೀತಿಯ ನೀರನ್ನು ಒದಗಿಸಿದೆನು. ಆದರೆ ಅದನ್ನು ನೀನು ತಿಳಿದುಕೊಳ್ಳಲಾರದೆ ಹೋದೆ. ನಾನು ನಿನಗಾಗಿ ವಜ್ರಪಾಣಿಯಾದ ಇಂದ್ರನನ್ನು ಕುರಿತು ಈ ಉದಂಕನಿಗೆ ನೀರಿನ ರೂಪದಿಂದ ಅಮೃತವನ್ನು ಕೊಡು ಎಂದನು. ಆಗ ದೇವೇಂದ್ರನು ನನ್ನನ್ನು ಕುರಿತು, ಮನುಷ್ಯನು ದೇವತೆಯಾಗಬಾರದು, ಆತನಿಗೆ ಬೇಕಾದರೆ ಬೇರೆ ವರಗಳನ್ನು ಕೊಡು ಎಂದು ಹಲವು ಬಾರಿ ಹೇಳಿದನು. ಆತನಿಗೆ ಅಮೃತವನ್ನೇ ಕೊಡಬೇಕು ಎಂದು ನಾನು ನಿರ್ಬಂಧಿಸಿದಾಗ ಅವನು, ಓ ಧೀಮಂತ, ಮಹಾತ್ಮನೋ ಭೃಗುಕುಲೋತ್ತಮನೋ ಆದ ಉದಂಕನಿಗೆ ಅವಶ್ಯವಾಗಿ ಅಮೃತವನ್ನು ಕೊಡಬೇಕೆಂದು ನೀನು ಆಜ್ಞಾಪಿಸುವುದಾದರೆ ಚಂಡಾಲ ವೇಷದಿಂದ ಹೋಗಿ ಕೊಡುವೆನು. ಉದಂಕನು ಹಾಗೆ ಆ ಅಮೃತವನ್ನು ಸ್ವೀಕರಿಸುವುದಾದರೆ ನಾನು ಆತನಿಗೆ ಅಮೃತವನ್ನೇ ಕೊಡುವೆನು. ಹಾಗಿಲ್ಲದೆ ಆತನು ನನ್ನನ್ನು ಅವಮಾನಪಡಿಸುವುದಾದರೆ ನಾನು ಹೇಗೂ ಕೊಡಲಾರೆನು ಎಂದು ಹೇಳಿದನು. ಹೀಗೆ ಪ್ರತಿಜ್ಞೆ ಮಾಡಿದ ದೇವೇಂದ್ರನು, ಆ ರೂಪದಲ್ಲಿ ನಿನಗೆ ಅಮೃತವನ್ನು ಕೊಡುವುದಕ್ಕೆ ಬರಲು ಆತನನ್ನು ಉಪೇಕ್ಷಿಸುವುದು ನಿನ್ನ ದೊಡ್ಡ ತಪ್ಪು. ಇರಲಿ, ನೀನು ಅಪೇಕ್ಷಿಸುವುದನ್ನು ನಾನು ನಡೆಸಿಕೊಡುವೆನು. ನಿನಗೆ ನೀರಿನಲ್ಲಿರುವ ಅಪಾರ ಆಸೆಯನ್ನು ನಾನು ಸಾರ್ಥಕಪಡಿಸುವೆನು. ಓ ಬ್ರಾಹ್ಮಣ, ನಿನಗೆ ಯಾವ ದಿನಗಳಲ್ಲಿ ನೀರಿನಲ್ಲಿ ಅಪೇಕ್ಷೆ ಉಂಟಾಗುವುದೋ ಆ ದಿನಗಳಲ್ಲಿ ಮರುಭೂಮಿಯಲ್ಲಾದರೂ ನೀರಿನಿಂದ ತುಂಬಿದ ಮೇಘಗಳು ತಲೆದೋರುವವು. ಅವು ನೀನು ಕೋರುವ ರುಚಿಕರವಾದ ಜಲವನ್ನು ಕೊಡುವವು. ಆ ಮೇಘಗಳು ಉದಂಕ ಮೇಘಗಳೆಂದೇ ಪ್ರಸಿದ್ಧವಾಗುವವು. ಈಗಲೂ ನೋಡು, ಆ ಮರುಭೂಮಿಯಲ್ಲಿ ಉದಂಕ ಮೇಘಗಳೇ ಮಳೆ ಸುರಿಸುತ್ತಿರುವವು ಎಂದನು. ಇದನ್ನು ಕೇಳಿ ಆ ಬ್ರಾಹ್ಮಣನಿಗೆ ಬಹಳ ಸಂತೋಷವಾಯಿತು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 55ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.